ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಂಡ್ಯಕ್ಕಾಗಿ ಪಟ್ಟು ಹಿಡಿದು ಬೆಂಬಲಿಗರ ಸಭೆ ನಡೆಸಿ ಶಕ್ತಿ ಪ್ರದರ್ಶಿಸಿದ್ದ ಸುಮಲತಾ ಮಹಿಳಾ ಮೀಸಲಾತಿಯ ಹೊಸ ದಾಳ ಉರುಳಿಸಿದ್ದಾರೆ. ದಳಪತಿಗಳ ವಿಶ್ವಾಸ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ. ಇತ್ತ HDK ಅಲರ್ಟ್ ಆಗಿ ಮಂಡ್ಯ ಗೌಡ್ತಿ ಬಗ್ಗೆ ಸೊಲ್ಲೆತ್ತದಂತೆ ಆಪ್ತರಿಗೆ ಠರಾವು ಹೊರಡಿಸಿದ್ದಾರೆ. ಕೆರಗೋಡು ಹನುಮಧ್ವಜ ವಿವಾದದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಸಚಿವ ಚಲುವರಾಯಸ್ವಾಮಿ ಭಾಷಣದ ವೇಳೆ ಕೇಸರಿ ಕಾರ್ಯಕರ್ತರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಾರೆ. ಇದಕ್ಕೆ ಸಚಿವರು ಟಾಂಗ್ ಕೊಟ್ಟಿದ್ರೆ ಶಾಸಕ ರವಿ ಜೈ ಶ್ರೀರಾಮ್ ಅಂತ ಮಾತು ಮುಗಿಸಿದ್ದಾರೆ. ಇನ್ನು ಮುಂದೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸಬೇಕು ಅಂತಾದ್ರೆ ಚೆನ್ನಾಗಿರೋ ಬಟ್ಟೆಯನ್ನೇ ಧರಿಸಿ, ಯಾಕಂದ್ರೆ ಬಟ್ಟೆ ಕೊಳೆಯಾಗಿದೆ ಅಂತ ಮೆಟ್ರೋದಲ್ಲಿ ರೈತನಿಗೆ ಪ್ರವೇಶ ನೀಡದೆ ಅವಮಾನಿಸಲಾಗಿದೆ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ರೈತನಿಗೆ ಅಪಮಾನ ಮಾಡಿದಂತ ಭದ್ರತಾ ಸಿಬ್ಬಂದಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಕೋವಿಡ್ ಬಳಿಕ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಯುವಕರ ಹೃದಯ ತನ್ನ ಬಡಿತವನ್ನು ನಿಲ್ಲಿಸ್ತಾ ಇದೆ. ಗೃಹ ಇಲಾಖೆಯ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸದನದಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಯುವಕನೊಬ್ಬ ತನ್ನ ತಾಯಿಯ ಆಸೆಯಂತೆ ಸತತವಾಗಿ 3ನೇ ಬಾರಿ ಪ್ರಯತ್ನದ ನಂತರ 4ನೇ ಬಾರಿಗೆ ನ್ಯಾಯಾಧೀಶರ ಪರೀಕ್ಷೆಯನ್ನು ಪಾಸ್ ಮಾಡಿ ಜಡ್ಜ್ ಆಗಿದ್ದಾರೆ. ಇತ್ತ ಕೂಲಿ ಕೆಲಸ ಮಾಡ್ತಾ ಇದ್ದ ಹೆತ್ತವರ ಮಗಳು ಕೂಡ ಪರೀಕ್ಷೆ ಬರೆದು ಜಡ್ಜ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.